ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ನಾ ಬ್ರೇಕ್ಫಾಸ್ಟ್ ರೆಸಿಪಿ ತೋರ್ಸಾಕ್ತೇನೆ ರೀ. ಅವಲಕ್ಕಿವ ಒಂದು ಬೌಲ್ ಅದಾವು, ಸ್ವಚ್ಛಂಗೆ ತೊಳೆದ ಬಸದು ಇಡೋದು ರೀ. ಬಸದು ಒಂದು ಸ್ವಲ್ಪ ನೀರಿಗೆ ಒಜ್ಜಿ ಒಂದು 10 ನಿಮಿಷ ನೆನೆಯಾಕೆ ಇಡೋದು. ಮತ್ತು ರಾತ್ರಿನ ಒಂದು ಬಟ್ಲು ಕಡಲೆಬೇಳೆ, ಒಂದು ಬಟ್ಲು ತೊಗರಿಬೇಳೆ, ಒಂದು ಚಮಚೆ ಮೆಂತ್ಯ ನೆನೆ ಇಟ್ಟೀನಿ ರೀ. ಮುಂಜಾನೆ ಬಸದ ಅದನ್ನು ರುಬ್ಕೋಬೇಕು ರೀ. ಹಸಿಮೆಣ್ಸಿಕಾಯಿ, ಜೀರಿಗೆ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ತರಿಯಾಗಿ ರುಬ್ಬಬೇಕು ರೀ. ಭಾಳ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರಿನೇ ಇರಬೇಕು. ಸೈಡ್ ಇಟ್ಟೇನಿ. ಇದನ್ನು ಚಲೋತಾಗಿ ಮುಗಿಸ್ಕೋಬೇಕು ರೀ. ಅದನ್ನು ಅವಲಕ್ಕಿ ಸ್ವಲ್ಪ ಸಣ್ಣಂಗೆ ಹೆಚ್ಚಿದ್ದ ಬೆಳ್ಳುಳ್ಳಿ, ಸಣ್ಣಂಗೆ ಹೆಚ್ಚಿದ್ದ ಮೆಂತಿ ಪಲ್ಯ, ಯಾವ ಪಲ್ಯನೂ ಹಾಕೋಬೋದು, ಇದಕ್ಕೆ ಸಬ್ಬಸಿಗೆನೂ ಹಾಕೋಬೋದು, ಕೊತ್ತಂಬರಿ ಮತ್ತು ಸಣ್ಣಂಗೆ ಹೆಚ್ಚಿದ್ದ ಉಳ್ಳಾಗಡ್ಡಿ ಮತ್ತು ಅದೆಲ್ಲ ಬ್ಯಾಳೆ ರುಬ್ಕೊಂಡಿದ್ದ ಅದ್ರಾಗ ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಹಿಂಗೆ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಚಲೋತಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ರೀ. ಚೆಂದಂಗೆಲ್ಲ ಮಸಾಲೆ ಕೊಡುವಂಗೆ ಮಿಕ್ಸ್ ಮಾಡಿ ನಾದ್ಕೋಬೇಕು. ಇದನ್ನು ಚಲೋತಂಗೆ ಕೈಲೇ ಕಿವಿಚಿ ಚಲೋತಂಗೆ ಹದ ಬರೋ ತನಕ ನಾದ್ಕೊಬೇಕು. ನಾದ್ಕೊಂಡಾದ್ಮೇಲೆ ಸ್ವಲ್ಪ ಸ್ಟೀಮ್ ಮಾಡ್ಬೇಕಾಕೈತೆ ರೀ. ಇವನ್ನ ಸ್ವಲ್ಪ ಎಣ್ಣೆ ಹಚ್ಚೀನಿ ಇಡ್ಲಿ ಪಾತ್ರೆಗೆ. ಸ್ವಲ್ಪ ಈ ಥರ ಉದ್ದು ಮಾಡ್ಕೋಬೇಕು. ಸಿಲಿಂಡ್ರ್ ಆಕಾರ ಈ ಥರ ಮಾಡ್ಕೊಂಡ್ರು ಬರ್ತೈತಿ, ಮುಟ್ಗಿ ಥರ ಮಾಡಿದ್ರು ಬರ್ತೈತಿ, ಈ ಥರ ಚಟ್ಗಿನೂ ಮಾಡ್ತಾರೆ. ಯಾವ್ದು ಬೇಕು ನಮಗೆ ಸೇಪ್ ಒಳಗೆ ಅದನ್ನು ಸ್ಟೀಮ್ ಮಾಡ್ಕೊಂಡು ತಗೋಬೇಕು ರೀ. ನೀರು ಕುದಿಯಾಕಿಡಬೇಕು ಇಡ್ಲಿ ಪಾತ್ರೆ ಒಳಗೆ. ನೀರು ಚಲೋ ಕುದಿ ಬರಬೇಕು. ಕಳ ಕುದಿಯೋಣ. ಇವನ್ನ ಒಂದು 15ರಿಂದ 20 ನಿಮಿಷ ಸ್ಟೀಮ್ ಮಾಡ್ಕೋಬೇಕು ರೀ. ಭಾಳ ಟೇಸ್ಟ್ ಆಗ್ತಾವೆ ರೀ. ಹೆಲ್ತಿಗೆ ಭಾಳ ಚಲೋ ರೀ. ಇದು ಮುಂಜಾನೆ ಬ್ರೇಕ್ಫಾಸ್ಟಿಗೆ ತಿನ್ಬೋದು, ಸಂಜೆ ಮುಂದೆ ಟೀ ಟೈಮ್ನಾಗ ತಿನ್ಬೋದು, ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಹಾಕೋಕ್ಕಂತೂ ಭಾಳ ಚಲೋ ಆಗ್ತಾವೆ. ಒಂದು 20 ನಿಮಿಷ ಆಗೋಣ. ಸ್ವಲ್ಪ ನೀರು ಚಿಮ್ಕಿಸಿ ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೋಬೇಕು ರೀ. ಮತ್ತು ಇದ್ರ ಜೊತೆ ಕೊಬ್ಬರಿ ಚಟ್ನಿ ಮಾಡ್ಕೊಂಡ್ರೂ ಬರ್ತೈತಿ, ಸಾಸ್ ಜೋಡಿ ತಿಂದರೂ ಬರ್ತೈತಿ. ತುಪ್ಪ, ಸಣ್ಣ ಮಕ್ಕಳಿಗೆ ತುಪ್ಪ ಹಚ್ಚಿಕೊಟ್ರೆ ಅಂತೂ ಭಾಳ ಟೇಸ್ಟ್ ಆಗ್ತೈತಿ. ಭಾಳ ಹೆಲ್ದಿಗೆ ಚಲೋ ರೀ ಇವ. ನೀವು ಈ ಥರ ಕಡ್ಬ ಮಾಡಿ ನೋಡ್ರಿ. ಇದ್ರಾಗ ಅವಲಕ್ಕಿ ಎಲ್ಲ ಕಾಳದು ಕೂಡಿರ್ತೈತಿಲ್ಲ, ಕಡಲೆಬೇಳೆ, ತೊಗರಿಬೇಳೆ, ಭಾರಿ ಹೆಲ್ದಿ ರೀ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ನಮಸ್ಕಾರ.